ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ. ಪೊಲೀಸ್ ಇಲಾಖೆಗೆ ಸೇವೆಯ ಧ್ವಜವನ್ನೆತ್ತಿದ ಸಂಗಮೇಶ್ ಜೋಡಟ್ಟಿ ನಿವೃತ್ತಿ ಹೊಂದಿದರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗದ ಎಎಸ್ಐ ಶ್ರೀ ಸಂಗಮೇಶ್ ಹಣವಂತ್ ಜೋಡಟ್ಟಿ ಅವರು 33 ವರ್ಷಗಳ ಸೇವೆಯ ನಂತರ ಇದೀಗ ವಯೋನಿವೃತ್ತಿ ಹೊಂದಿದ್ದಾರೆ. ಜುಲೈ 1, 1965ರಂದು ರಾಯಬಾಗ್ ತಾಲೂಕಿನ ಬೆಂಡವಾಡ ಗ್ರಾಮದಲ್ಲಿ ಜನಿಸಿದ ಶ್ರೀ ಜೋಡಟ್ಟಿ ಅವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಅಲ್ಲಿಯೇ ಸಂಪನ್ನಗೊಳಿಸಿದರು. 1993ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನೇರವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡು ಬೆಳಗಾವಿಯಲ್ಲಿ ಡಿಇಆರ್ ಘಟಕದಲ್ಲಿ ತರಬೇತಿಯನ್ನು ಪಡೆದು ತಮ್ಮ ಕರ್ತವ್ಯವನ್ನು ಆರಂಭಿಸಿದರು. ಅವರಿಗೆ ಖಡೆ ಬಜಾರ್, ಮಾರ್ಕೆಟ್, ಐಗಳಿ, ಸದಾಲಗ, ಚಿಕ್ಕೋಡಿ ಮತ್ತು ಖಡಕ್ಲಾಟ್ ಸೇರಿದಂತೆ 60 ಪೊಲೀಸ್ ಠಾಣೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶವಾಯಿತು. 2012ರಲ್ಲಿ ಸಿಎಚ್ಸಿ ಹಾಗೂ 2020ರಲ್ಲಿ ಎಎಸ್ಐ ಪದೋನ್ನತಿಗೆ ಭಾಜನರಾದರು. ವೈಯಕ್ತಿಕ ಜೀವನದಲ್ಲಿ ಅವರು ಶ್ರೀಮತಿ ಲೀನಾ ಸಂಗಮೇಶ್ ಜೋಡಟ್ಟಿ ಅವರೊಂದಿಗೆ 1995ರಲ್ಲಿ ವಿವಾಹವಾಗಿದ್ದು 2 ಹೆಣ್ಣು ಮಕ್ಕಳು ಮತ್ತು 1 ಗಂಡು ಮಗನನ್ನು ಹೊಂದಿರುತ್ತಾರೆ. 33 ವರ್ಷಗಳ ಸೇವಾ ಪಯಣದಲ್ಲಿ ಅವರು ಸೇವಾ ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಕರ್ತವ್ಯ ನಿಷ್ಠೆಯ ನಿದರ್ಶನವಾಯಿತು. ಇಂದು ಅವರು ಗೌರವಾನ್ವಿತವಾಗಿ ನಿವೃತ್ತಿ ಹೊಂದುತ್ತಿದ್ದು, ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಸಾಕಷ್ಟು ಜನ ಅವರಿಗೆ ಶುಭಾಶಯ ಕೋರಿರುತ್ತಾರೆ. ಶ್ರೀ ವಿನೋದ್ ಗಸ್ತೆ. ಒಬ್ಬೊಬ್ಬರಾಗಿ ಬಂದು ಆಚರಿಸಬೇಕು. ಎಲ್ಲರಿಗೂ ಅವಕಾಶ ಇದೆ. ಎಡಭಾಗದಿಂದ ಬಂದು ಬಲಭಾಗದಿಂದ ಹೋಗಬೇಕು. ಎಡಭಾಗದಿಂದ ಬಂದು ಬಲಭಾಗದಿಂದ ನಿರ್ಗಮಿಸಬೇಕು. ಸತತ 33 ವರ್ಷಗಳ ಕಾಲ ಸುದೀರ್ಘ ಸೇವೆಯಿಂದ ಸಂಗಮೇಶ್ ಹಣವಂತ್ ಜೋಡಟ್ಟಿ ಕಂಪನಿಗಳಿಗೆ ನೀಡಿದ ಗೌರವ ಸಮರ್ಪಣೆ ಇರುತ್ತದೆ. ಎಡಭಾಗದಿಂದ ಆಗಮಿಸಿ ಬಲಭಾಗಕ್ಕೆ ನಿರ್ಗಮಿಸಬೇಕು.